ಕೆಲವು ಹೇಳಿಕೆಗಳು ಯಾಕೆ ಕೊಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಬಟ್ ವಿವಾದಗಳನ್ನು ಮಾತ್ರ ಮೈ ಮೇಲೆ ಎಳ್ಕೊಳ್ತಾ ಇರ್ತಾರೆ. ಇದು ಬೇಕು ಅಂತಾನೆ ಕೊಡ್ತಾರ ಅಥವಾ ಇಲ್ವಾ, ಒಂದ್ಸಲ ಕೊಟ್ಟು ಸುಧಾರಿಸಿಕೊಳ್ಳೋದೇ ಕಷ್ಟ ಆಗಿರುತ್ತೆ ಇವರಿಗೆ. ಈಗ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಭಾರತೀಯರ ಬಗ್ಗೆ ಸ್ಯಾಮ್ ಪಿತ್ರೋಡ ಲಘು ಹೇಳಿಕೆಯನ್ನ ಕೊಟ್ಟಿರೋದು. ಭಾರತದಲ್ಲಿ ಪೂರ್ವದ ಜನರು ಚೀನಿಯರಂತೆ ಕಾಣುತ್ತಾರೆ, ಪಶ್ಚಿಮದ ಜನರು ಅರಬರಂತೆ, ಉತ್ತರದ ಜನರು ಬಿಳಿಯರಂತೆ, ದಕ್ಷಿಣದ ಜನರು ಆಫ್ರಿಕಾದಂತೆ ಕಾಣುತ್ತಾರೆ ಅಂತ ಈ ಸ್ಯಾಮ್ ಪಿತ್ರೋಡ ಕೊಟ್ಟಿರುವಂತ ಹೇಳಿಕೆ. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಈ ಪಿತ್ರೋಡ. ನಾಲಿಗೆನ ಏನು ಅರ್ಥ ಆಗ್ತಿಲ್ಲ, ಟೀಕೆನೂ ಮಾಡೋವಂಗಿಲ್ಲ, ಹೇಳುವಂಗೂ ಇಲ್ಲ. ಇವರಿಗೆ ದೊಡ್ಡವರು ಹೇಳ್ಕೊಡಿ. ಸೊ ಇವರೆಲ್ಲ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಭಾರತದಲ್ಲಿರುವಂಥವ್ರು ಯಾರ್ಯಾರು ಅಂತ. ಈ ದೇಶದ ಮಹತ್ವ ಗೊತ್ತಿಲ್ಲ, ಈ ದೇಶ ಬಂದಿರುವಂಥ ರೀತಿ ಗೊತ್ತಿಲ್ಲ, ಈ ದೇಶದ ಹಿನ್ನೆಲೆ ಗೊತ್ತಿಲ್ಲ, ಈ ದೇಶದ ಇತಿಹಾಸ ಗೊತ್ತಿಲ್ಲದೆ ಇರುವಂಥವ್ರು ಬೇರೆದವ್ರ ಜೊತೆ ಕಂಪೇರ್ ಮಾಡುವಂಥದ್ದು ಏನಿದೆ ನಿಮಗೆ? ನೀವು ಹೆಂಗೆ ಕಾಣ್ತೀರಾ ಅಂತ ಯಾರಿಗಾದ್ರೂ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಟ್ರೆ ನಿಮ್ಮ ಬಗ್ಗೆ ಏನು ಕಮೆಂಟ್ ಮಾಡ್ತಾರೆ ಗೊತ್ತಾ? ನೀವು ಹೆಂಗೆ ಕಾಣ್ತೀರಾ ಅಂತ ಹೇಳಿ, ನಿಮ್ಮನ್ನು ಹೇಗೆ ಕಾಣ್ತಾರೆ ಅಂತ ಹೇಳಿ ಹಾಕಿ, ಎಲ್ಲರೂ ಗೊತ್ತಾಗುತ್ತೆ ಅವಾಗ. ಉತ್ತರ ಭಾರತದವ್ರು ಹಂಗೆ ಕಾಣ್ತಾರೆ, ಪೂರ್ವದವ್ರು ಹಂಗೆ ಕಾಣ್ತಾರೆ, ಪಶ್ಚಿಮದವ್ರು ಹಂಗೆ ಕಾಣ್ತಾರೆ, ದಕ್ಷಿಣದವ್ರು ಹಿಂಗೆ ಕಾಣ್ತಾರೆ ಅಂದರೆ ಸ್ಯಾಮ್ ಪಿತ್ರೋಡ ಹೆಂಗೆ ಕಾಣ್ತಾರೆ ಅಂತ ಹೇಳಿ ಹಾಕಿ ನೋಡೋಣ. ಕಮೆಂಟ್ಸ್ಗಳು ಬರ್ತಾವೆ, ಓದಿ ಅದನ್ನು ಟ್ಯಾಗ್ ಮಾಡಿ ಅವ್ರಿಗೇನೆ.